ಜಾಗತಿಕ ಮಾನ್ಯತೆ ಪಡೆದ ಪುಟ್ಟ ತರಕಾರಿ ಉಡುಪಿಯ ಮಟ್ಟುಗುಳ್ಳ. ಗುಳ್ಳ ಎಂದ್ರೆ ತುಳುವಿನಲ್ಲಿ ಉರುಂಟು ಎಂಬ ಅರ್ಥ ಇರೋದ್ರಿಂದ ಇದನ್ನ ಗುಳ್ಳ ಅಂತ ಕರೀತಾರೆ. ಈ ಮಟ್ಟುಗುಳ್ಳದ ಬಗ್ಗೆ ಒಂದು ದಂತಕಥೆ ಇದೆ, ಕೇಳೋಣ ಬನ್ನಿ. ಸೋದೆ ಮಠದ ಶ್ರೀ ವಾದಿರಾಜ ತೀರ್ಥರು ಹಯಗ್ರೀವ ದೇವರಿಗೆ ಕಡಲೆ, ಬೆಲ್ಲ ಮತ್ತು ತುರಿದ ತೆಂಗಿನಕಾಯಿಯಿಂದ ಮಾಡಿದ ಹಯಗ್ರೀವ ಮಡ್ಡಿ ಎಂಬ ಪ್ರಸಾದವನ್ನು ನೀಡುತ್ತಿದ್ದರು. ಹಯಗ್ರೀವ ದೇವರು ತಿಂದು ಉಳಿದ ಪ್ರಸಾದವನ್ನ ವಾದಿರಾಜರು ತಿನ್ನುತ್ತಿದ್ದರು. ಒಂದು ದಿನ ಕಿಡಿಗೇಡಿಗಳು ಪ್ರಸಾದಕ್ಕೆ ವಿಷವನ್ನು ಬೆರೆಸಿದರು. ಆ ದಿನ ಭಗವಂತ ಕಾಣಿಸಲಿಲ್ಲ. ವಾದಿರಾಜರು ಬೇಡಿಕೊಂಡ ಕಾರಣ ದೇವರು ವಿಷಪೂರಿತ ಮಡ್ಡಿಯನ್ನು ತಿಂದರು. ಹೀಗಾಗಿ ವಿಷಪೂರಿತ ಮಡ್ಡಿಯನ್ನು ತಿಂದ ಕಾರಣ ಹಯಗ್ರೀವ ನೀಲಿ ಬಣ್ಣಕ್ಕೆ ತಿರುಗಿತು. ಇದರಿಂದ ಬೇಸರಗೊಂಡ ವಾದಿರಾಜರಿಗೆ ಕನಸಿನಲ್ಲಿ ಹಯಗ್ರೀವನು ಪ್ರತ್ಯಕ್ಷನಾಗಿ ಕೆಲವು ಬೀಜಗಳನ್ನು ನೀಡಿ ಈ ಸಸ್ಯವು 48 ದಿನಗಳಲ್ಲಿ ಚಿಗುರುತ್ತದೆ ಎಂದು ಹೇಳಿದರು. ಆ ಸಸ್ಯಗಳಲ್ಲಿ ಬೆಳೆದ ಬದನೆಕಾಯಿಗಳನ್ನು 48 ದಿನಗಳವರೆಗೆ ಬೇಯಿಸಿ ಭಗವಂತನಿಗೆ ಅರ್ಪಿಸಲಾಯಿತು. ನಂತರ ವಿಷ ಇಳಿದು ಹೋಯಿತು ಎಂದು ಹೇಳಲಾಗುತ್ತದೆ. ಮಟ್ಟುವಿನಲ್ಲಿ ಬೆಳೆದಂತಹ ಪ್ರಥಮ ಬೆಳೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವ ಸಂಪ್ರದಾಯ ಈಗಲೂ ಚಾಲ್ತಿಯಲ್ಲಿದೆ. ಉಡುಪಿ ಕೃಷ್ಣ ಮಠದಲ್ಲಿ ಮಟ್ಟುಗುಳ್ಳದಿಂದ ಮಾಡಿದ ಸಾಂಬಾರು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ.